ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಅಣಬೆ ಗ್ರೇವಿ ಮಾಡಿದ್ದೆ. ತುಂಬ ಸೂಪರಾಗಿ ಬಂದಿದೆ. ನಿಜವಾಗ್ಲೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅನಿಸ್ಬೋದು ನಿಮಗೆ. ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಜೊತೆಗೆ ಚಪಾತಿ ಕೂಡ ಮಾಡಿದ್ದೆ ನಾನು. ಈ ಅಣಬೆ ನಾಟಿ ಅಣಬೆ, ಅಂದರೆ ಕಾಡಲ್ಲಿ ಸಿಗುವಂಥ ಅಣಬೆ. ಇಲ್ಲಿ ಹೈಬ್ರಿಡ್ ಅಣಬೆಕ್ಕಿಂತ ಈ ಕಾಡಲ್ಲಿ ಸಿಗುವ ಅಣಬೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಅದ್ರ ಒಂದು ಕಂಪು ಇರುತ್ತಲ್ವ, ಅದು ಹೋಲಿಕೆ ಯಾವೊಂದು ಅಣಬೆಗೆ ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಸಾಫ್ಟಾಗಿ ಯಾವ ರೀತಿಯಾಗಿ ನೋಡಿ ಬರ್ತಿದೆ ಅಂತ ನೋಡಿ. ಈ ರೀತಿ ನಾವು ಚಪಾತಿ ಜೊತೆ ಈ ಅಣಬೆ ಗ್ರೇವಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ಸೂಪರಾಗಿರುತ್ತೆ. ಸಿಂಪಲಾಗಿ ನಿಮಗೂ ಕೂಡ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬ ಅಣಬೆ ತಂದಿದ್ರು ಮನೆಯವರು, ಅದರಿಂದ ಒಂದು 2-3 ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಿಮಗೆಲ್ಲ ಅಣಬೆ ಹೇಗಿರುತ್ತೆ, ನಾಟಿ ಅಣಬೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಜನಕ್ಕೆ ಗೊತ್ತಿರಲ್ಲ, ಯಾಕಂದರೆ ಸಿಟಿಯಲ್ಲೆಲ್ಲ ಈ ನಾಟಿ ಅಣಬೆಗಳು ಸಿಗೋದಿಲ್ಲ. ಎಲ್ಲ ಫಾರಮಲ್ಲಿ 40 ರೂಪಾಯಿ 50 ರೂಪಾಯಿ ಒಂದು ಬಾಕ್ಸ್ ಸಿಗುತ್ತಲ್ಲ, ಆ ಅಣಬೆನೇ ಯೂಸ್ ಮಾಡ್ತೀರಾ. ಇಲ್ಲಿ ನೋಡಿ, ನಾಟಿ ಅಣಬೆ ಅಂದರೆ ಈ ಥರ ಇರುತ್ತೆ. ಇದು ಮಗ್ಗುಗಳು, ಅರಳಿಲ್ಲ ನೋಡಿ. ಈ ರೀತಿ ಇರುತ್ತೆ. ಅರಳಿದ್ರೆ ಈ ರೀತಿಯಾಗಿ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿ ಛತ್ರಿ ಆಕಾರದಲ್ಲಿ ಬರುತ್ತೆ. ಮಗ್ಗು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈ ರೀತಿಯಾಗಿ ಕಾಣ್ತಾ ಇರ್ಬೋದು ನಿಮಗೆ. ಅರಳಿದ್ರೆ ಈ ರೀತಿಯಾಗಿರುತ್ತೆ. ಇದರಲ್ಲಿ 2-3 ಥರ ಅಣಬೆಗಳಿರ್ತವೆ, ನೋಡಿಕೊಂಡು ತೊಗೊಳ್ಳೋದಾದರೆ ನೀವು ನೋಡಿ. ಅದರಲ್ಲಿ ನಾನು ಸ್ವಲ್ಪ ಅಣಬೆಯನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಯಾಕೆಂದರೆ ಈ ರೀತಿ ಓಪನ್ ಆಗಿದ್ದರೆ ಒಳಗಡೆ ಮಣ್ಣು ಹೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ಚೆನ್ನಾಗಿ ತೊಳ್ಕೊಂಬರಬೇಕು. ಇದು ಮಗ್ಗಾಗಿರೋದ್ರಿಂದ ಅಷ್ಟು ಇದರಲ್ಲಿ ಗಲೀಜೇನಿರಲಿಲ್ಲ, ಆದ್ದರಿಂದ ತಂದಿರೋದ್ರಲ್ಲಿ ಅರ್ಧ ಅಣಬೆ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇದನ್ನು ನಿಮಗೆ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ. ಈ ರೆಸಿಪಿನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ. ಮತ್ತು ಅನ್ನ, ಚಪಾತಿ, ಪೂರಿ, ರೊಟ್ಟಿ ಎಲ್ಲ ಜೊತೆನೂ ಇದು ಮ್ಯಾಚ್ ಆಗುತ್ತೆ ಈ ಗ್ರೇವಿ, ಅಣಬೆ ಗ್ರೇವಿ ನೋಡಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ವಿಲ್ಲ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ನಾನು ಫಸ್ಟಿಗೆ ಹಾಕ್ತಿದ್ದೀನಿ ಗೋಡಂಬಿ ಹಾಕ್ತಾಯಿದ್ದೀನಿ. ನಿಮಗೆ ಗೋಡಂಬಿ ಬೇಡ, ನೀವು ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಥಿಕ್ನೆಸ್ ಕೊಡುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಮಗೆ ಗ್ರೇವಿ. ಅದರಿಂದ ಗೋಡಂಬಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಗೋಡಂಬಿ ಹಾಕಿದ್ಮೇಲೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ಗೋಡಂಬಿ ಹಾಕೋಕ್ಕಿಂತ ಹುರಿದು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಒಂದು 5-6 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದು ಹಾಕಿದ್ದೀನಿ. ನೀವು ಜಜ್ಜಿ ಕೂಡ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರದಲ್ಲಿ ಹಾಕೋಕ್ಕೆ ಹೋಗ್ಬಿಡಿ. ಈ ಐಟಮ್ಗಳನ್ನು ಫಸ್ಟಲ್ಲೇ ಹಾಕಿ. ಹಾಗೆ ಇಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಈರುಳ್ಳಿ ಸಣ್ಣದಕ್ಕೆ ಕಟ್ ಮಾಡಬೇಕು ಅಂತಿಲ್ಲ, ಸ್ವಲ್ಪ ದೊಡ್ಡದಿದ್ರೂ ನಡೆಯುತ್ತೆ. ಯಾಕಂದರೆ ಇಲ್ಲಿ ನಾವು ರುಬ್ತೇವಲ್ಲ, ಅದರಿಂದ ಈ ಒಂದು ಐಟಮ್ನ ನೀವು ಸಣ್ಣ ಕಟ್ ಮಾಡೋದು ನಡೆಯುತ್ತೆ, ದಪ್ಪಾದರೂ ಕಟ್ ಮಾಡೋದು ನಡೆಯುತ್ತೆ. ಈಗ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಇಲ್ಲಿ ನಾನು 2 ಮೀಡಿಯಮ್ ಗಾತ್ರದ ಟೊಮೆಟೊನ ಕೂಡ ಪಕ್ಕದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಬ್ರೌನ್ ಆಗ್ತಾ ಬರಲಿ. ಬ್ರೌನ್ ಆಗ್ತಾ ಬಂದಾಗ ನಾವಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಈ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ನಂತರ 2 ಮೀಡಿಯಮ್ ಗಾತ್ರದ ಟೊಮೆಟೊನ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದು ಹೈಬ್ರಿಡ್ ಟೊಮೆಟೊ ಅಲ್ಲ, ಜವಾರಿ ಟೊಮೆಟೊ. ಹೈಬ್ರಿಡ್ ಟೊಮೆಟೊ ಸ್ವಲ್ಪ ಸಿಹಿ ಬರುತ್ತೆ, ಅದರಿಂದ ಹೈಬ್ರಿಡ್ ಟೊಮೆಟೊ ಇದ್ದರೆ 1 ಹಾಕ್ಕೊಳ್ಳಿ, ಜವಾರಿ ಟೊಮೆಟೊ ಇದ್ದರೆ 2 ಹಾಕ್ಕೊಳ್ಳಿ ನೋಡಿ. ಇದನ್ನು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂದು ಏನು ಕಲರ್ ಇದೆಯಲ್ಲ, ಚೇಂಜ್ ಆಗಬೇಕು ಅಂತ, ಈರುಳ್ಳಿ ಕಲರ್ ಬ್ರೌನ್ ಬರಬೇಕು. ನಂತರ ಹೀಗೆ ಇಲ್ಲಿ ಸ್ವಲ್ಪ ಚಕ್ಕೆ, ಅಂದರೆ ಒಂದು ಅರ್ಧ ಇಂಚ್ ಚಕ್ಕೆ, ಒಂದೇ ಒಂದು ಲವಂಗನ ಹಾಕಿದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಅಂದರೆ ಒಂದು ಪರಿಮಳ ಚೆನ್ನಾಗಿ ಕೊಡುತ್ತೆ. ಅದರಿಂದ ಇಲ್ಲಿ ನೋಡಿ, ಒಂದು 5 ನಿಮಿಷ ಆದಮೇಲೆ ಈ ರೀತಿಯಾಗಿದ್ದು ಮೆತ್ತಗಾಗಿದೆ. ಟೊಮೆಟೊ ಎಲ್ಲ ಫುಲ್ಲು ಕರಗಿದೆ ಆಲ್ಮೋಸ್ಟು, ಯಾಕಂದರೆ ಇಲ್ಲಿ ನಾಟಿ ಟೊಮೆಟೊ ಹಾಕಿರೋದ್ರಿಂದ ಬೇಗ ಕರಗುತ್ತೆ. ಹೈಬ್ರಿಡ್ ಟೊಮೆಟೊ ಅಷ್ಟು ಕರಗೋದಿಲ್ಲ. ಈಗ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಿ. ನಂತರ ಅದೇ ಒಂದು ಪ್ಯಾನಿಗೆ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಯಾಕಂದರೆ ಈ ಪ್ಯಾನ್ ಮತ್ತೆ ಉಪಯೋಗಿಸೋದ್ರಿಂದ ಏನು ನಾವು ಈಗ ಫ್ರೈ ಮಾಡಿದ್ವಲ್ಲ, ಅದನ್ನು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ಸೊ ಬೇಗ ತಣ್ಣಗಾಗಲಿ ಅಂತ. ನಂತರ ಇದೇ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಎಣ್ಣೆಯಲ್ಲೇ ಹಾಕಬೇಕು ಇದನ್ನು. ನಂತರ ಇಲ್ಲಿ ನಾನು ಅಣಬೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಇದು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಅಣಬೆನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ದೊಡ್ಡಾದರೂ ಮಾಡ್ಕೋಬೋದು, ಸಣ್ಣ ಆದರೂ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ಸಣ್ಣ ಆಗಿಬಿಟ್ರೆ ಒಂದು ಸರಿ ಕರಗಿಬಿಟ್ರೆ ಕಷ್ಟ, ಆದ್ದರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಒಂದು ಮೆಥಡ್ ಏನಿದೆ, ಈಗ ನಿಮಗೆ ಫ್ರೈ ಮಾಡೋದ್ರಿಂದ ಅಣಬೆ ಕರಗೋದಿಲ್ಲ, ಆದ್ದರಿಂದ ಈ ರೀತಿ ತಪ್ಪದೇ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಕೊಡುತ್ತೆ ಫ್ರೈ ಮಾಡೋದ್ರಿಂದ. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಅಣಬೆ ನೀರು ಬಿಟ್ಕೊಳ್ಳುತ್ತೆ, ಆದ್ದರಿಂದ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗೋದಿಲ್ಲ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲಿ ಸ್ವಲ್ಪ ಎಣ್ಣೆ
ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ ಕೆಳಗಡೆ. ಇದೇ ರೀತಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ 5 ನಿಮಿಷ ಈ ರೀತಿ ಎಲ್ಲ ಒಂದು ಅಣಬೆನ ಮಗ್ಚಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಫ್ರೈ ಆಗೋಷ್ಟರಲ್ಲಿ ಅಲ್ಲಿ ನಾವೇನು ಫ್ರೈ ಆವಾಗಲೇ ಈರುಳ್ಳಿ, ಟೊಮೆಟೊ ಎಲ್ಲ ಮತ್ತು ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಅದನ್ನು ಕೂಡ ರುಬ್ಕೋಬೇಕಾಗುತ್ತೆ. ಇದೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಹೋಗೋಣ ನಾವು ನಂತರದಲ್ಲಿ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಮತ್ತು ನೋಡಿ, ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಮೆತ್ತಗಾಗುತ್ತೆ ಮತ್ತು ನೀರು ಕೂಡ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀರು ಕೂಡ ಬಿಟ್ಕೊಂಡಿದೆ ಮತ್ತು ಸ್ವಲ್ಪ ಮೆತ್ತಗಾಗುತ್ತೆ. ನಾನು ಫಸ್ಟ್ ಹೇಳಿದ್ನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅಣಬೆ ಅಂತ, ಅದರಿಂದ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ. ಹಾಗೇ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ಈಗ ಬೆಂದಾಗಿದೆ. ಗ್ಯಾಸ್ ಕೂಡ ಆಫ್ ಮಾಡ್ಕೊಳ್ತೀನಿ. ಈಗ ನೋಡಿ, ನಾವು ಫ್ರೈ ಮಾಡ್ಕೊಂಡಿದ್ದೆಲ್ಲ ಫಸ್ಟಿಗೆ ಟೊಮೆಟೊ, ಈರುಳ್ಳಿ ಅದೆಲ್ಲ ಅಂದರೆ ತಣ್ಣಗಾಗಿದೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಪೇಸ್ಟ್ನ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ರುಬ್ಬುವಾಗ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ನಂತರದಲ್ಲಿ ಒಂದು ಮಸಾಲೆಯನ್ನು ಬಿಸಿ ಮಾಡಿದರೆ ಆವಾಗ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕಿದರೆ ಬೇಗ ಆಗುತ್ತೆ. ನಂತರ ಇಲ್ಲಿ ಮತ್ತೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಫ್ರೈ ಆಗಬೇಕು ಅಂತಿಲ್ಲ, ಜೊತೆಯಲ್ಲೇ ಹಾಕಿದ್ರೆ ನಡೆಯುತ್ತೆ. ನೋಡಿ, ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಯಾಕಂದರೆ ಒಂದು 20ರಿಂದ 25 ನಿಮಿಷದಲ್ಲಿ ನಾವು ಒಂದು ಅಣಬೆ ಗ್ರೇವಿನ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಜೊತೆಗೆ ನಾನಿಲ್ಲಿ ಕೆಲವು ಮಸಾಲೆ ಐಟಮ್ಗಳನ್ನು ಹಾಕ್ತೀನಿ. ಇಲ್ಲಿ 2.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೂ 2 ಸ್ಪೂನಷ್ಟು ಇಲ್ಲಿ ಕೋರಿಯಂಡರ್ ಪೌಡ್ರ್ ಅಂತ ಕೊತ್ತಂಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಘಮ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವಿಲ್ಲಿ ರುಬ್ಬಿರುವಂಥ ಮಸಾಲೆನ ಹಾಕಬೇಕಾಗುತ್ತೆ. ಈ ಒಂದು ಮಸಾಲೆ ಏನಿದೆ, ನಾನು ಅದಕ್ಕೆ ಹೇಳಿದೆ ಜಾಸ್ತಿ ನೀರಾಗಿ ರುಬ್ಕೊಬೇಡಿ ಅಂತ. ಗಟ್ಟಿ ಇದ್ದರೆ ಬೇಗ ರೆಡಿಯಾಗುತ್ತೆ ನಿಮಗೆ. ಜಾಸ್ತಿ ತೆಳ್ಳ ಇತ್ತು ಅಂದರೆ ಆ ನೀರೆಲ್ಲ ಇಂಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕಾಯಬೇಕಾಗುತ್ತೆ. ಅದರಿಂದ ಸ್ವಲ್ಪ ನೀರನ್ನ ಕಡಿಮೆ ಹಾಕಿ ರುಬ್ಬೋದ್ರಿಂದ ಎಣ್ಣೆ ಬೇಗ ಬಿಟ್ಕೊಳ್ಳುತ್ತೆ. ನೋಡಿ, ಈಗೆಲ್ಲ ಮಸಾಲೆನ ಹಾಕಿ, ನೀರು ಈಗ ಹಾಕಬೇಡಿ, ನಂತರದಲ್ಲಿ ನೀರನ್ನು ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ನೀವು ಜೊತೆಯಲ್ಲೇ ಹಾಕ್ಕೋಬೋದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವಲ್ಲಿ ಒಂದು ಅಣಬೆ ಫ್ರೈ ಮಾಡುವಾಗ ಉಪ್ಪು ಹಾಕಿರ್ತೀವಿ. ಆದ್ದರಿಂದ ನೋಡಿ, ಈಗ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ನೀವು ಜಾಸ್ತಿ ಎಣ್ಣೆ ಹಾಕಿದ್ರಿ ಅಂದರೆ ಜಾಸ್ತಿ ಎಣ್ಣೆ ಬಿಟ್ಕೊಳುತ್ತೆ. ನಾನು ಮೀಡಿಯಮಾಗಿ ಎಣ್ಣೆ ಹಾಕೋದ್ರಿಂದ ನೋಡಿ ಬಿಟ್ಕೊಂಡಿದೆ. ನೀವು ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಮಧ್ಯದಲ್ಲಿ ಚೆಕ್ ಮಾಡ್ತಾ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಈಗ ಕಲರ್ ಕೂಡ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಖಾರದ ಪುಡಿ ಕಲರ್ ಇದೆಯಲ್ಲ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಇವಾಗ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆ ಬಿಟ್ಟಾದಮೇಲೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮೊದಲು ನೀರನ್ನು ಮಿಕ್ಸ್ ಮಾಡ್ಕೊಬೇಡಿ. ಹಸಿ ವಾಸನೆ ಒಂಥರ ಬರುತ್ತೆ, ಚೆನ್ನಾಗಿರೋದಿಲ್ಲ. ಅದರಿಂದ ಈಗ ನೋಡಿ, ನೀರನ್ನು ಮಿಕ್ಸ್ ಮಾಡ್ಕೊಂಡು ಸದ್ಯಕ್ಕೆ ಇಷ್ಟು ನೀರು ಸಾಕು. ನಂತರದಲ್ಲಿ ಬೇಕಾದರೆ ನೀವು ಹಾಕೋಬೋದು. ಇವಾಗ ಸ್ವಲ್ಪ ಕುದಿ ಬರ್ತಾ ಇರುವಾಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅಣಬೆನ, ಅದನ್ನು ಕೂಡ ಹಾಕಬೇಕು. ನೋಡಿ, ಈ ಅಣಬೆ ನಾವೇನು ಫ್ರೈ ಮಾಡಿರ್ತೀವಿ ಆವಾಗ ಕೂಡ ನೀರು ಬಿಟ್ಕೊಂಡಿರುತ್ತೆ ಅಲ್ವ, ಆ ನೀರು ಹಾಕಿದ್ಮೇಲೆ ಸ್ವಲ್ಪ ನಮಗೆ ತೆಳುವಾಗುತ್ತೆ. ಆದ್ದರಿಂದ ನೀರನ್ನು ಸ್ವಲ್ಪ ಫಸ್ಟಿಗೆ ಕಡಿಮೆ ಹಾಕ್ಕೊಳ್ಳಿ, ನಂತರದಲ್ಲಿ ಬೇಕಾದರೆ ಹಾಕ್ಕೊಳಕ್ಕೆ ಬರುತ್ತೆ. ಈಗ ಅಣಬೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ನೀರು ಬೇಕಾದರೆ ನೀರು ಹಾಕ್ಕೊಡಿ, ಮತ್ತು ಉಪ್ಪನ್ನು ಈ ಟೈಮಲ್ಲಿ ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅನಿಸುತ್ತೆ, ಅದರಿಂದ ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತೀನಿ. ಯಾಕಂದರೆ ನಮಗೆ ಮತ್ತೆ ಕುದಿ ಬರ್ತಾ ಏನಾಗುತ್ತೆ, ಇಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ ನಮಗೆ ಗ್ರೇವಿ. ಆದ್ದರಿಂದ ಮತ್ತು ಮಶ್ರೂಮ್ ಏನಾಗುತ್ತೆ, ಸ್ವಲ್ಪ ಲೋಳೆ ಇರೋದ್ರಿಂದ ಒಂಥರ ಲೋಳೆ ಅನಿಸ್ಬಿಡುತ್ತೆ ನಿಮಗೆ ನೋಡ್ತಾ. ಆದ್ದರಿಂದ ನೋಡಿ, ಇಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಉಪ್ಪು ಒಂದ್ಸರಿ ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಈಗ ಆಲ್ಮೋಸ್ಟ್ ನಮಗೆ 80% ಗ್ರೇವಿ ರೆಡಿಯಾಗಿದೆ. ಇನ್ನೊಂದು 10 ನಿಮಿಷ ಇದನ್ನು ನಾವು ಕುದಿಸ್ಬಿಟ್ರೆ ರುಚಿಯಾಗಿರುವಂಥ ಮಶ್ರೂಮ್ ಗ್ರೇವಿ ರೆಡಿಯಾಗುತ್ತೆ, ಅಂದರೆ ಅಣಬೆ ಗ್ರೇವಿ ರೆಡಿಯಾಗುತ್ತೆ. ಜೊತೆಯಲ್ಲಿ ಚಪಾತಿ ಕೂಡ ಮಾಡ್ತಿದ್ದೀನಿ ಪಕ್ಕದಲ್ಲಿ. ನಮ್ಮ ಮನೆಯವ್ರನ್ನೂ ಕೂಡ ಕರೆದು ಸ್ವಲ್ಪ ಚಪಾತಿನ ಬಿಸಿ ಮಾಡಿ ಬರ್ರಿ ಅಂತೇಳಿ, ಅಂದರೆ ಸ್ವಲ್ಪ ಬೇಯಿಸಿ ಬರ್ರಿ ಅಂತ. ನೋಡಿ, ಇಲ್ಲಿ ಓಪನ್ ಮಾಡಿದ್ದೀನಿ ಲಿಡ್ನ. ಇವಾಗ ನೋಡಿ, ಸೂಪರಾಗಿ ಘಮ ಅಂತ ಇದೆ. ಮತ್ತು ಇಲ್ಲಿ ನಾಟಿ ಅಣಬೆ ಹಾಕಿರೋದ್ರಿಂದ ಏನು ಒಂದು ಪಾತ್ರೆ ತುಂಬ ಕಾಣ್ತಾ ಇದೆ, ಯಾಕಂದರೆ ಜಾಸ್ತಿ ಅಣಬೆ ಹಾಕಿದ್ವಲ್ಲ ನಾವು, ಅದರಿಂದ
ಪಾತ್ರೆ ತುಂಬ ಕಾಣ್ತಾ ಇದೆ. ನನಗೆ ಈಗ ವಿಡಿಯೋ ಎಡಿಟ್ ಮಾಡುವಾಗ ಸಹ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ರೆಡಿಯಾಗಿದೆ. ನೀವು ಜಾಸ್ತಿ ಎಣ್ಣೆ ಹಾಕಿದ್ರಿ ಅಂದರೆ ನಾನು ಫಸ್ಟ್ ಹೇಳ್ದಂಗೆ ಮೇಲೆಲ್ಲ ಎಣ್ಣೆ ತೇಳ್ತಾ ಇರುತ್ತೆ. ನಾನು ಲಿಮಿಟಾಗಿ ಎಣ್ಣೆ ಹಾಕಿರೋದ್ರಿಂದ ಈ ರೀತಿಯಾಗಿ ನಮಗೆ ಗ್ರೇವಿ ರೆಡಿಯಾಗಿದೆ. ಹಾಗೂ ಚಪಾತಿ ಕೂಡ ರೆಡಿ ಆಗ್ತಾ ಇದೆ ಪಕ್ಕದಲ್ಲಿ. ಈಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ಪಿಗೆ ನಾನು ಕರೆದಿದ್ದೀನಿ, ಸ್ವಲ್ಪ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬನ್ನಿ ಅಂಥೇಳಿ. ನೋಡಿ ಇವಾಗ ಗ್ರೇವಿ ರೆಡಿಯಾಗಿದೆ. ಬೆಳಗಿನ ಟೈಮ್ ನಾನು ಮಾಡಿರೋದ್ರಿಂದ ಸ್ಕೂಲಿಗೆ ಅವ್ರಿಗೆ ಆಫೀಸಿಗೆ ಟೈಮ್ ಆಗುತ್ತೆ ಅಂತ ಗಡಿಬಿಡಿಯಲ್ಲಿ ಅವರೇ ಪಾಪ ಬಡಿಸ್ಕೊಳ್ತಾ ಇದ್ದಾರೆ. ನಾನು ಚಪಾತಿ ಉಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಈಗ ರೆಡಿ ಆಯ್ತಲ್ವ, ನೋಡಿ ಅವರೇ ಪ್ಲೇಟಿಗೆ ಹಾಕ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಾಣ್ತಾ ಇದೆ ಕಲರ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಕೂಡ. ಹಾಗೆ ಈ ಸ್ವಲ್ಪ ಅವರೆಲ್ಲ ಆಫೀಸಿಗೆ ಕಳಿಸ್ಬಿಟ್ಟು ನಂತರ ತಣ್ಣಗಾಗಿದೆ ನೋಡಿ, ಈ ರೀತಿಯಾಗಿ ನಮಗೆ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ನೋಡಿ ಇವಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೆ ನಾನು ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೋಡಿ ಅವ್ರನ್ನೆಲ್ಲ ಸ್ಕೂಲಿಗೆ ಆಫೀಸಿಗೆ ಕಳಿಸ್ಬಿಟ್ಟು ಇವಾಗ ನಾನು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಪಾತಿ ಮಾಡಿಕೊಂಡು ಈಗ ಮಶ್ರೂಮ್ ಗ್ರೇವಿನ ಪ್ಲೇಟಲ್ಲಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ಹಾಗೂ ನಮ್ಮ ವೀಡಿಯೋನ ಯಾರು ನೋಡ್ತಿದ್ದಾರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹೀಗೆ ನಮಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನೋಡಿ ಚಪಾತಿ ಜೊತೆ ಈ ರೀತಿ ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ, ಒಂದು ಟೇಸ್ಟ್ ಇದೆ ಅಲ್ವಾ, ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ. ನೀವು ಈ ರೀತಿ ಮನೇಲಿ ಮಾಡಿದ್ರಿ, ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಬಾಯ್ ಬಾಯ್.